ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮನದಾಳ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಡಾಕ್ಟರ್ ಕಲಾಂ ನೆನಪು. ಜುಲೈ 27 ಭಾರತದ ಸನ್ಮಾನ್ಯ ಮಾಜಿ ರಾಷ್ಟ್ರಪತಿಗಳು ಹಾಗೂ ಉಪನ್ಯಾಸ ಕ್ಷೇತ್ರವನ್ನು ಅಪಾರವಾಗಿ ಪ್ರೀತಿಸಿ ಆರಾಧಿಸಿದ ಕವಿ, ಬರಹಗಾರ ಹಾಗೂ ವಿಜ್ಞಾನಿಗಳಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯ ದಿನದ ಪ್ರಯುಕ್ತ DRDOದ ಮಹಾನಿರ್ದೇಶಕರಾಗಿದ್ದ ಸಂದರ್ಭ, ಶಿಷ್ಟಾಚಾರ ಹಾಗೂ ಸಮನ್ವಯ ಅಧಿಕಾರಿಗಳಾಗಿದ್ದ ಕೊಡಗು ಜಿಲ್ಲೆ ತಲಕಾವೇರಿ ಮೂಲದ ಶ್ರೀ ಜಯಪ್ರಕಾಶ್ ರಾವ್ ಅವರಿಂದ ಭಾಷಣ. ಭಾರತ ಕಂಡ ಜನಸಾಮಾನ್ಯರ ರಾಷ್ಟ್ರಪತಿ ಎಂದು ಹೆಸರು ಪಡೆದ ಡಾಕ್ಟರ್ APJ ಅಬ್ದುಲ್ ಕಲಾಂ ಮೂಲವಾಗಿ ಅವರು ಒಬ್ಬರು ವಿಜ್ಞಾನಿ. ತನ್ನ ಜೀವನದಲ್ಲಿ ವಿಮಾನದ ಪೈಲಟ್ ಆಗಬೇಕೆಂಬ ಒಂದು ದೊಡ್ಡ ಆಸೆ ಹೊತ್ತುಕೊಂಡಿದ್ದ ಡಾಕ್ಟರ್ ಕಲಾಂ ಅವರು ಕಾರಣಾಂತರಗಳಿಂದ ಅವರು ಪೈಲಟ್ ಆಗದೆ ವಿಜ್ಞಾನದ ಹಾದಿಯನ್ನು ಹಿಡಿದರು. ರಾಮೇಶ್ವರದ ಒಂದು ಹಳ್ಳಿಯಲ್ಲಿ ಜನಿಸಿದ ಡಾಕ್ಟರ್ ಕಲಾಂ ಅವರಿಗೆ ಬಡತನ ಮತ್ತು ಮಧ್ಯಮ ವರ್ಗದ ಜನರ ನಡವಳಿಕೆ ಮತ್ತು ಜೀವನ ಕ್ರಮಗಳ ಬಗ್ಗೆ ಚೆನ್ನಾಗಿ ತಿಳಿದಿತ್ತು. ತಾವೇ ಸ್ವತಃ ತಮ್ಮ ವಿದ್ಯಾರ್ಜನೆಗೆ ಪೂರಕವಾಗಿ ತನ್ನ ಸೋದರ ಸಂಬಂಧಿಯೊಟ್ಟಿಗೆ ರಾಮೇಶ್ವರದ ರೈಲ್ವೆ ಸ್ಟೇಷನ್ನ ಬಳಿ ಹಾಕುವಂಥ ಪತ್ರಿಕೆಗಳನ್ನು ಮನೆ ಮನೆಗೆ ಕೊಟ್ಟು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. ಈ ವೇಳೆ ಅವರಿಗೆ ಜೀವನದ ಹಲವು ಪಾಠಗಳನ್ನು ರಾಮೇಶ್ವರದಲ್ಲಿಯೇ ಕಂಡರು. ಆ ಬಳಿಕ ಅವರು ತಾನು ಪೈಲಟ್ ಆಗಬೇಕೆಂಬ ಇಚ್ಛೆಯಿಂದ ಅವರು ಏರೋನಾಟಿಕಲ್ ಇಂಜಿನಿಯರಿಂಗ್, ವೈಮಾನಿಕ ಇಂಜಿನಿಯರಿಂಗ್ ತೆಗೆದುಕೊಂಡು ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಏರೋನಾಟಿಕಲ್ ಇಂಜಿನಿಯರ್ ಆಗಿ ಮುಂದೆ ಈ ಪೈಲಟ್ ಪರೀಕ್ಷೆಯಲ್ಲಿ ನಪಾಸಾಗಿ ಒಮ್ಮೆ ಜೀವನದ ಎಲ್ಲ ಉತ್ಸಾಹವನ್ನು ಕಳ್ಕೊಂಡ ಡಾಕ್ಟರ್ ಕಲಾಂ ಹರಿದ್ವಾರ ಋಷಿಕೇಶಕ್ಕೆ ಹೋದಾಗ ಡಾಕ್ಟರ್ ಶಿವಾನಂದ್ ಎಂಬ ಒಬ್ಬರು ಸ್ವಾಮಿ ಅವರಿಗೆ ಹೇಳಿದರು, ಕಲಾಂ, ನಿನ್ನ ಭವಿಷ್ಯದಲ್ಲಿ ಪೈಲಟ್ ಆಗುವುದು ನನಗೆ ಕಾಣ್ತಾ ಇಲ್ಲ, ಆದರೆ ಈ ದೇಶಕ್ಕೆ ಬೇಕಾದಂತಹ ಅತ್ಯಂತ ಯೋಗ್ಯ ಒಬ್ಬ ಉದ್ದಾಮ ವಿಜ್ಞಾನಿ ಆಗುವ ಎಲ್ಲ ಲಕ್ಷಣಗಳು ನನಗೆ ಕಾಣ್ತದೆ. ನೀನು ಕೂಡಲೇ ನಿನ್ನ ಗುರಿಯನ್ನು ಬದಲಾಯಿಸಿ ನೀನು ದೇಶಕ್ಕಾಗಿ ಒಬ್ಬ ವಿಜ್ಞಾನಿಯಾಗಿ ಹೊರಬರಬೇಕು ಅಂತ ಹೇಳಿದರು. ಹಾಗೆ ಅವರು HAL ತದನಂತರ ಇಸ್ರೋ ಯೋಜನೆಯಲ್ಲಿ ವಿವಿಧ ಹಂತದಲ್ಲಿ ಕೆಲಸ ಮಾಡಿ ನಮ್ಮ ದೇಶದ ಪ್ರಥಮ PSLV ರಾಕೆಟ್ನ ಉಡ್ಡಯನ ಕಾರ್ಯದಲ್ಲಿ ಕೂಡ ಗುರುತರವಾದ ಜವಾಬ್ದಾರಿಯನ್ನು ತೆಗೆದುಕೊಂಡು ವಿಜ್ಞಾನಿಗಳ ಸಮೂಹಕ್ಕೆ ಒಂದು ದೊಡ್ಡ ರೀತಿಯಲ್ಲಿ ಉತ್ತೇಜನವನ್ನು ಕೊಡುತ್ತಾ, ಹಾಗೆ ಗುರಿ ಸಾಧನೆಯಲ್ಲಿ ರಾಷ್ಟ್ರ ಪ್ರೇಮವನ್ನು ಮೇಳೈಸಿ ಪ್ರಥಮ ಹಂತದ ನಮ್ಮ ರಾಕೆಟ್ನ ಉಡಾವಣೆಯಲ್ಲಿ ಯಶಸ್ಸನ್ನು ಪಡೆದರು. ನಾವೇನು ಆವತ್ತು ಆ ರಾಕೆಟನ್ನು ನಭೋಮಂಡಲಕ್ಕೆ ಹಾರಿಸಿದ್ದೇವೆ, ಅದರ ಬಳುವಳಿಯಾಗಿ ಹಲವಾರು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಭಾರತಕ್ಕೆ ವಿಜ್ಞಾನ ಮತ್ತು ಆರೋಗ್ಯ ಸೇವೆಗಳಲ್ಲಿ ದೊಡ್ಡ ಒಂದು ಲಾಭ ಆಗಿತ್ತು. ಎಲ್ಲಿವರೆಗೆ ನಾವು ವಿದೇಶದಿಂದ ಆಮದು ಮಾಡಿ ಅಲ್ಲಿಯ ವ್ಯವಸ್ಥೆಗಳನ್ನು ಅನುಭವಿಸ್ತೇವೋ ಅಲ್ಲಿವರೆಗೆ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗುವುದಿಲ್ಲ ಎಂಬ ಒಂದು ಪರಿಕಲ್ಪನೆ ಡಾಕ್ಟರ್ ಕಲಾಂ ಅವರಿಗೆ ಇಸ್ರೋದಲ್ಲಿ ಇರುವಾಗಲೇ ಇತ್ತು. ನಾವು ಕೇವಲ ರಾಜಕೀಯ, ಪ್ರಜಾಪ್ರಭುತ್ವ, ಸಾಮಾಜಿಕ ಸ್ವಾತಂತ್ರ್ಯ ಬಗ್ಗೆಯೇ ನೋಡುವುದಲ್ಲದೆ ವಿಜ್ಞಾನ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೂಡ ನಾವು ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಂಡು ಅದರಲ್ಲಿ ಸಾಧನೆ ಮಾಡಿ ನಮ್ಮ ದೇಶದವರನ್ನು, ನಮ್ಮ ವಿಜ್ಞಾನಿಗಳನ್ನು ಅದರಲ್ಲಿ ತೊಡಗಿಸಿಕೊಂಡು ಈ ಕಾರ್ಯದಲ್ಲಿ ಮುಂದೆ ಸಾಗಿ ಮುಂದೊಂದಿನ ನಮ್ಮ ಕಾಲಲ್ಲಿ ನಾವೇ ನಿಲ್ಲುವಂಥ ದೊಡ್ಡ ಕೆಲಸವನ್ನು ಮಾಡಬೇಕಾದ್ರೆ ಡಾಕ್ಟರ್ ಕಲಾಂ ಅಂತ ವಿಜ್ಞಾನಿಗಳು, ಡಾಕ್ಟರ್ ವಿಕ್ರಮ್ ಸಾರಾಭಾಯಿ, ಡಾಕ್ಟರ್ ಹೋಮಿ ಬಾಬಾ ಇತ್ಯಾದಿ ಬಹಳ ಜನರು ಈ ಕಲ್ಪನೆಯನ್ನು ಇಟ್ಕೊಂಡು ಅಂದಿನ ಪ್ರಧಾನಿಯವರಿಗೆ ಹೇಳಿದರು, ನಾವು ಈ ಸಾಧನೆ ಮಾಡಬೇಕಾದ್ರೆ ಈ ದೇಶದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಬೆಳೆಸಬೇಕು. ಈ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿ ಮಾಡುವಂತ ಹೇಳಿದ್ರೆ ಒಂದು 20 ವರ್ಷ ಯಾವಾಗಲೂ ತಗೊಳ್ತದೆ. ನಾವೇನು ನೋಡಿದೆವೆಲ್ಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಕೆಲಸ ಭಾಳ ವರ್ಷಗಳ ಹಿಂದೆ ನಡೆದ ಕಾರಣ ಅವರಿಗೆಲ್ಲ ದೊಡ್ಡ ಸಾಧನೆ ಮಾಡಲಿಕ್ಕೆ ಆಯಿತು. ಹಾಗೆ 60ರ ದಶಕದ ನಂತರ ಎಲ್ಲಿ ಸ್ವದೇಶಿ ಅಭಿಯಾನದ ಚಿಂತನೆ, ಅಂದರೆ ಆತ್ಮನಿರ್ಭರ್ ಭಾರತ ಅಂತ ಈಗ ಹೇಳ್ತೇವೆ, ಅದರ ಒಂದು ಪರಿಕಲ್ಪನೆಯಿಂದ ನಮ್ಮ ಇಸ್ರೋ ವಿಜ್ಞಾನಿಗಳು ಬಹಳಷ್ಟು ಸಾಧನೆಯನ್ನು ಮಾಡಿದರು, ಬಹಳಷ್ಟು ವಿಜ್ಞಾನಿಗಳಲ್ಲಿ ತೊಡಗಿಸಿಕೊಂಡರು. ಮುಖ್ಯವಾಗಿ ಡಾಕ್ಟರ್ ಕಲಾಂ ಅವರು ಕಂಡುಕೊಂಡದ ಸತ್ಯ ಅಂತ ಹೇಳಿದರೆ, ನಮ್ಮ ಭಾರತ ದೇಶದ ವಿಜ್ಞಾನಿಗಳು ಪ್ರಪಂಚದ ಯಾವುದೇ ದೇಶದ ವಿಜ್ಞಾನಿಗಳಿಗೆ ಕಡಿಮೆ ಇಲ್ಲ. ನಮ್ಮ ದೇಶದ ಜನತೆ ಪ್ರತಿಭಾವಂತರು. ನಮ್ಮ ದೇಶ ದೊಡ್ಡ ಜನಸಂಖ್ಯೆಯ ರಾಷ್ಟ್ರ ಆದರೂ ಕೂಡ
ಅದರಲ್ಲಿ ಶೇಕಡವಾರು ನೋಡಿದರೆ 60% ಯುವ ಜನರಿದ್ದಾರೆ. ಈ ಯುವ ಜನರು ಈ ದೇಶದ ಮಾನವ ಸಂಪನ್ಮೂಲ ಎನ್ನುವ ಒಂದು ದೊಡ್ಡ ಸಂಪತ್ತು. ಇವರನ್ನು ನಾವು ಸರಿಯಾದ ದಾರಿಯಲ್ಲಿ ತಗೊಂಡು ಹೋದರೆ ಖಂಡಿತವಾಗಿ ನಮ್ಮ ದೇಶಕ್ಕೆ ಬೇಕಾದ ವಿಜ್ಞಾನಿಗಳನ್ನು, ತಂತ್ರಜ್ಞಾನ ಪಂಡಿತರನ್ನು, ಈ ದೇಶಕ್ಕೆ ದೊಡ್ಡ ಕೊಡುಗೆ ನೀಡುವಂಥವರನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಇದಕ್ಕೇನು ಮಾಡಬೇಕು ಅಂತ ಹೇಳಿದರೆ, ನಾವು ನಮ್ಮ ವಿಜ್ಞಾನಿಗಳಿಗೆ ಭಾರತದಲ್ಲಿ ನೀವು ಮಾಡಬಲ್ಲರಿ ಎಂಬ ದೊಡ್ಡ ಆತ್ಮಸ್ಥೈರ್ಯವನ್ನು ಕೊಡುವಂಥದ್ದು, ಮತ್ತು ಅಭಿಮಾನ ಮತ್ತು ದೇಶ ಪ್ರೇಮವನ್ನು ತಲೆಯಲ್ಲಿಟ್ಕೊಂಡು ಬಹಳಷ್ಟು ಅಭಿಮಾನಪೂರ್ವಕವಾಗಿ ಕೆಲಸವನ್ನು ಮುಂದುವರಿಸಿ ಸಾಧಿಸುವ ಛಲವನ್ನು ತೆಗೆದುಕೊಂಡ್ರೆ ಸಾಧ್ಯ ಇದೆ ಎಂಬ ದೊಡ್ಡ ಸಂದೇಶವನ್ನು ಡಾಕ್ಟರ್ ಕಲಾಂ ವಿಜ್ಞಾನಿ ಸಮುದಾಯಕ್ಕೆ ನೀಡಿದರು. ಬಹುಶಃ ಇದು ದೊಡ್ಡ ಒಂದು ನಾಯಕತ್ವದ ಕಲೆ. ಸ್ವತಃ ಒಂದು ದೊಡ್ಡ ಯೋಜನೆಯ ನಾಯಕನಾಗಿ ಉತ್ತೇಜನ ನೀಡುವಂಥದ್ದು ಮತ್ತು ತನ್ನೊಂದಿಗೆ ಕೆಲಸ ಮಾಡುವ ಸಹೋದ್ಯೋಗಿಗಳಿಗೆ ನೀನು ಮಾಡಬಲ್ಲೆ ಎಂಬ ಒಂದು ದೊಡ್ಡ ಆತ್ಮಸ್ಥೈರ್ಯದ ಒಂದು ಕಿಚ್ಚನ್ನು ಬೆಳಗುವಂಥದ್ದು, ಮತ್ತು ಜೊತೆಯಾಗಿ ಅವರೊಟ್ಟಿಗೆ ಕೆಲಸ ಮಾಡಿ ಯಶಸ್ಸು ಸಿಕ್ಕಿದಾಗ ಯಶಸ್ಸಿನ ಪಾಲನ್ನು ಎಲ್ಲರಿಗೂ ಕೊಟ್ಟುಕೊಂಡು ಸೋಲಾದಾಗ ಒಬ್ಬ ಶ್ರೇಷ್ಠ ನಾಯಕರಂತೆ ಆ ಸೋಲನ್ನು ತನ್ನ ಭುಜದ ಮೇಲಿರಿಸಿ ಮುಂದೆ ಹೋಗೋಣ, ಈ ಸೋಲೆ ನಮ್ಮ ಯಶಸ್ಸಿನ ಸೋಪಾನ. ಹಾಗಾಗಿ ಅಂಥ ಒಂದು ಧೋರಣೆ ಮತ್ತು ಕಲ್ಪನೆಯೊಂದಿಗೆ ಈ ಡಾಕ್ಟರ್ ಕಲಾಂ ಅವರು ವಿಜ್ಞಾನ ಕ್ಷೇತ್ರಕ್ಕೆ ಒಂದು ಪವಾಡ ಪುರುಷರಾಗಿ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ನಡೆದು ಹೋಯಿತು. ಹೀಗಾಗಿ ಪ್ರಪಂಚದ ಕೇವಲ 6 ರಾಷ್ಟ್ರಗಳಲ್ಲಿ ಮಾತ್ರ ಈ ರಾಕೆಟ್ ಉಡಾಯಣ ತಂತ್ರ ಮತ್ತು ಇದೆಲ್ಲ ಈ ವ್ಯವಸ್ಥೆಗಳು ಇದ್ದಲ್ಲಿ ಆ 6 ರಾಷ್ಟ್ರಗಳಲ್ಲಿ ನಮ್ಮ ಭಾರತ ಕೂಡ ಸೇರಿದೆ ಅಂತ ಹೇಳುವುದು ಬಹಳ ಅಭಿಮಾನಪೂರ್ವಕವಾದ ಸಂಗತಿ. ಹೀಗಾಗಿ ಕಲಾಂರು ಹಾಕಿಕೊಟ್ಟ ನಾಂದಿ ಹಾಡಿದ ಇಂಥ ಕೆಲಸಗಳಿಗೆ ಜನರು, ವಿಜ್ಞಾನಿಗಳು, ನಮ್ಮ ದೇಶದ ವಿದ್ಯಾವಂತರು, ವಿಜ್ಞಾನ ಕ್ಷೇತ್ರದಲ್ಲಿ ಓದಿದವರೆಲ್ಲ ಚೆನ್ನಾಗಿ ಸ್ಪಂದಿಸಿದರು. ಹೀಗಾಗಿ ಇವತ್ತು ಇಸ್ರೋ ಬಹಳಷ್ಟು ಸಾಧನೆ ಮಾಡಿ ದೊಡ್ಡ ದೊಡ್ಡ ಸವಾಲುಗಳನ್ನು ಎದುರಿಸಿ ಸಾಧನೆಯನ್ನು ಮಾಡಿತು. ಆ ಬಳಿಕ ಡಾಕ್ಟರ್ ಕಲಾಂ ಅವರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ DRDO ಅದಕ್ಕೆ ಪದಾರ್ಪಣೆ ಮಾಡಿ ಅಲ್ಲಿ ಕೂಡ ಅವರು ಹೈದರಾಬಾದ್ನಲ್ಲಿ ಎಲ್ಲಿ ರಾಕೆಟ್ ತಂತ್ರಜ್ಞಾನಕ್ಕೆ ಬಹಳ ಹತ್ತಿರವಾದಂಥ ಕ್ಷಿಪಣಿ ತಂತ್ರಜ್ಞಾನದ ವ್ಯವಸ್ಥೆಯಿಂದ DRDL ಹೈದರಾಬಾದ್ನಲ್ಲಿ ಅದರ ಮುಖ್ಯಸ್ಥರಾಗಿ ನಮ್ಮ ದೇಶಕ್ಕೆ, ಸೈನ್ಯಕ್ಕೆ, ವಿವಿಧ ವಿಭಾಗಗಳಿಗೆ ಬೇಕಾದ ರಾಕೆಟ್ ತಂತ್ರಜ್ಞಾನಕ್ಕೆ ಮುದ ಕೊಡುವ ವಿಚಾರದಲ್ಲಿ ಹೆಗಲು ಕೊಟ್ಟರು. ಹೀಗಾಗಿ ನಮ್ಮ ಕ್ಷಿಪಣಿ ಯೋಜನೆಗಳಾದ ಅಗ್ನಿ, ಪೃಥ್ವಿ, ನಾಗ್, ಆಕಾಶ್ ಇಂಥದ್ದೆಲ್ಲ ಬೇರೆ ಬೇರೆ ಹಂತದ ಕ್ಷಿಪಣಿಗಳನ್ನು ಉಡ್ಡಯನ ಮಾಡುವುದು ಮತ್ತು ಕರಾರುವಕ್ಕಾಗಿ ಅದನ್ನು ಗುರಿ ಸಾಧನೆಗೆ ಬಳಸುವಂಥ ಒಂದು ಕೆಲಸದಲ್ಲಿ ಹೈದರಾಬಾದ್ನಲ್ಲಿ ಸೇರಿದಂತಹ ನಮ್ಮ ವಿಜ್ಞಾನಿಗಳು ದೊಡ್ಡ ಸಾಧನೆಯನ್ನು ಮಾಡಿ ಯಶಸ್ಸನ್ನು ಪಡೆದರು. ಕಲಾಂರ ಒಂದು ಯೋಚನೆ ಅಂತ ಹೇಳಿದ್ರೆ, ಈ ರಾಷ್ಟ್ರೀಯ ಯೋಜನೆಯಲ್ಲಿ ಕೇವಲ ಸರ್ಕಾರಿ ಸೌಮ್ಯದ ಸಂಸ್ಥೆಗಳಲ್ಲದೆ ದೇಶದಲ್ಲಿ ತಂತ್ರಜ್ಞಾನದಲ್ಲಿ ತೊಡಗಿಸಿಕೊಂಡಂಥ ಬೇರೆ ಖಾಸಗಿಯವರನ್ನು ಕೂಡ ತಮ್ಮೊಟ್ಟಿಗೆ ಕರೆದೊಯ್ದು, ಅದು ಅಲ್ಲದೆ ಶೈಕ್ಷಣಿಕವಾಗಿ ವಿಶ್ವವಿದ್ಯಾಲಯದಲ್ಲಿರುವ ಪ್ರೊಫೆಸರ್ಗಳು, ವಿದ್ಯಾರ್ಥಿಗಳು ಅವರನ್ನು ಜೊತೆಯಲ್ಲಿ ಇರಿಸಿಕೊಂಡು ಇದೊಂದು ಸಾಮೂಹಿಕ ರಾಷ್ಟ್ರೀಯ ಯೋಜನೆ, ಇದೆಲ್ಲ ನಮ್ಮ ಯೋಜನೆ ಅಂತೇಳಿ ಮುಂದೆ ಸಾಗಿ ಆ ಕ್ಷಿಪಣಿ ತಂತ್ರಜ್ಞಾನದ ಬೆಳವಣಿಗೆಯಲ್ಲಿ ಕೂಡ ಡಾಕ್ಟರ್ ಕಲಾಂರು ದೊಡ್ಡ ಸಾಧನೆ ಮಾಡಿದರು. ಆ ಬಳಿಕ ನಮಗೆ ಯಾವಾಗಲೂ ಸಹಾಯ ನೀಡುವಂಥ ರಾಷ್ಟ್ರ ರಷ್ಯಾದಲ್ಲಿ ಈ ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಬಹಳ ಮುಂದೆ ಹೋದ ಕಾರಣ ಅವರು ರಷ್ಯಾದೊಂದಿಗೆ ಕೈ ಜೋಡಿಸಿ ಬ್ರಹ್ಮೋಸ್ ಎಂಬ ಒಂದು ಕ್ಷಿಪಣಿ ತಂತ್ರಜ್ಞಾನ ವ್ಯವಸ್ಥೆಯನ್ನು ಭಾರತದಲ್ಲೇ ಪ್ರಾರಂಭ ಮಾಡಿದರು. ಸಮ ಪಾಲುಗಾರಿಕೆಯಲ್ಲಿ ರಷ್ಯಾ ಮತ್ತು ಭಾರತದ ವಿಜ್ಞಾನಿಗಳು ಸೇರಿ ಬ್ರಹ್ಮೋಸ್ ಎಂಬ ಬಹಳ ಉನ್ನತವಾದ ಹಾಗೂ ಮುಂದಿನ ತಲೆಮಾರಿನ ಕ್ಷಿಪಣಿಯನ್ನು ಇಲ್ಲಿಯೇ ರಚಿಸಿ ನಮ್ಮದೇ ದೇಶದ ಸಾರ್ವಜನಿಕ ಉದ್ಯಮ ಕ್ಷೇತ್ರದಲ್ಲಿ ಅದನ್ನು ಉತ್ಪನ್ನ ಮಾಡಿ ನಮ್ಮ ಸೈನ್ಯದ 3 ಭಾಗಗಳಿಗೆ ಅವರಿಗೆ ಬೇಕಾದ ಅನುಕೂಲ ಮಾಡಿಕೊಂಡು ತೊಡಗಿಸಿಕೊಂಡು ಅದನ್ನು ಯೋಜನೆ ಮಾಡುವಲ್ಲಿ ಕೂಡ ಡಾಕ್ಟರ್ ಕಲಾಂ ಅವರು ಸಾಧನೆ ಮಾಡಿದರು. ಹೀಗಾಗಿ ಈ ಬ್ರಹ್ಮೋಸ್ ಎಂಬುದು ನಮ್ಮ ಸೈನ್ಯದ ನಿಜವಾದ ಬ್ರಹ್ಮಾಸ್ತ್ರ. ಇನ್ನು ಉಳಿದ ವಿಚಾರದಂತೆ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಇತ್ತೀಚೆಗೆ ನಡೆದಂಥ ಸಿಂಧೂರ್ ಆಪರೇಷನ್ನಲ್ಲಿ ಹೇಗೆ ನಮ್ಮ ದೇಶದ ಸ್ವಾತಂತ್ರ್ಯ ಕಾಪಿಡುವಲ್ಲಿ ನಮ್ಮ ಸೈನ್ಯ ಒಂದಿಷ್ಟು ಹಿಂದಕ್ಕೆ ಸಾಗದೆ ವೈರಿಯ ಎಲ್ಲ ದಾಳಿಗಳನ್ನು ಎದುರಿಸಿ ಯಾವುದೇ ತೊಂದರೆಗಳನ್ನು ನಮ್ಮ ಭಾರತದ ಜನರಿಗೆ ಆಗದಂತೆ ಹಲವು ತಿಂಗಳುಗಳವರೆಗೆ ನಡೆಸಿ ವಿಜಯ ಸಾಧಿಸಿದ್ದಾರಲ್ಲ, ಇದರ ಹಿನ್ನೆಲೆಯಲ್ಲಿ ಡಾಕ್ಟರ್ ಕಲಾಂ ಅಂಥ ಮೇಧಾವಿ ವಿಜ್ಞಾನಿಗಳು ಮಾಡಿದಂಥ ಅವಿರತ ಸೇವೆ ಮತ್ತು
ಅವರ ಪರಿಕಲ್ಪನೆ ಖಂಡಿತವಾಗಿಯೂ ಈ ಸಾಧನೆಗೆ ಮೂಲಭೂತ ಕಾರಣವಾಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಹೀಗೆ ಇದು ಈ ದೊಡ್ಡ ಭಾರತ ಮಾತೆಯ ಆತ್ಮನಿರ್ಭರ ಯೋಜನೆಗೆ ನಾಂದಿ ಹಾಡಿದ ವಿಜ್ಞಾನಿಗಳನ್ನು ನಾವು ಯಾವತ್ತೂ ಪ್ರಾತಸ್ಮರಣೀಯರು ಎಂದು ತಿಳ್ಕೊಳ್ಬೇಕು. ಹೀಗಾಗಿ ಅಲ್ಲಿ ಹೋದಂತಹ, ಅಲ್ಲಿ ನಡೆದಂಥ ಇಂಥ ಬೆಳವಣಿಗೆಯಿಂದ ಭಾರತಕ್ಕಾಗಿ ಕೆಲಸ ಮಾಡುವಂಥ ಸೇನಾನಿಗಳು ಹುಟ್ಕೊಂಡ್ರು. ನಮ್ಮ ವಿಜ್ಞಾನಿಗಳು, ನಮ್ಮ ತಂತ್ರಜ್ಞಾನಿಗಳು. ನಾವು ಭಾರತಕ್ಕೆ ಸೇವೆ ಮಾಡಿದರೆ ಒಂದು ದೊಡ್ಡ ಆತ್ಮಾಭಿಮಾನ ನಮಗೆ ಸಿಗ್ತದೆ ಅಂತ ಹೇಳಿ ಅವರು ಬೇರೆ ಯಾವ ಉದ್ಯೋಗದ ಆಮಿಷ ಇಲ್ಲದೆ ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಇವತ್ತು ನಾವು ಬಹಳ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೇವೆ. ತನ್ಮೂಲಕ ಹಲವಾರು ಕೋಟಿ ಡಾಲರ್ಗಳಿಗೆ ನಾವು ನೀಡುವಂತಹ ನಮ್ಮ ದೇಶದ ಕರೆನ್ಸಿಯನ್ನು ನಾವು ಉಳಿಸಿಕೊಂಡಿದ್ದೇವೆ. ಅಪಮೌಲ್ಯ ಆಗದ ಹಾಗೆ ನಾವು ಯೋಚನೆ ಮಾಡಿದ್ದೇವೆ. ಹೀಗಾಗಿ ನಮಗೆ ಈ ಶಸ್ತ್ರಾಸ್ತ್ರಗಳ ಬೇಡಿಕೆಗಾಗಿ ನಾವು ಮುಂದುವರೆದ ರಾಷ್ಟ್ರಗಳ ಹತ್ರ ಕೈ ಜೋಡಿಸಿ ಬೇಡುವ ಮತ್ತು ಪ್ರತಿ ವರ್ಷವೂ ಅದನ್ನು ಆಧುನೀಕರಣಕ್ಕಾಗಿ ಕೈ ಚಾಚುವ ಒಂದು ದೊಡ್ಡ ಗುಲಾಮಗಿರಿಯ ಪ್ರವೃತ್ತಿಯನ್ನು ಡಾಕ್ಟರ್ ಕಲಾಂ ಅವರು ನಿಲ್ಲಿಸಿದರು. ಹೀಗಾಗಿ ಇದು ನಿರಂತರವಾಗಿ ಇದೆ ಸಾಗಿದೆ. ಮತ್ತು ಈ ಪ್ರಸಕ್ತ ವರ್ಷದಲ್ಲಿ ಈ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ ದೇಶದ ಉಳಿದೆಲ್ಲ ವೈಜ್ಞಾನಿಕ ಸಂಸ್ಥೆಯೊತ್ತಿಗೆ ಕೈ ಜೋಡಿಸಿ 65% ನಮ್ಮ ಬೇಡಿಕೆಗಳನ್ನು ಸ್ವದೇಶಿಯಾಗಿ ರಚನೆ ಮಾಡಿ ಅದನ್ನು ಅಭಿವೃದ್ಧಿಗೊಳಿಸಿ ಉತ್ಪನ್ನ ಮಾಡುವಲ್ಲಿ ಯಶಸ್ಸನ್ನು ಪಡೆದಿದ್ದಾರೆ ಅಂತ ಹೇಳಿದರೆ ಅದೇನು ದೊಡ್ಡ ಸಣ್ಣ ಸಾಧನೆಯಲ್ಲ. ಹೀಗಾಗಿ ಪ್ರತಿ ವರ್ಷವೂ ನಾವು ಈ ಸ್ವದೇಶಿ ಅಭಿಯಾನದಲ್ಲಿ ದಿಟ್ಟ ಹೆಜ್ಜೆಗಳನ್ನು ಮುಂದೆ ಇಡ್ತಾ ಹೋಗ್ತೇವೆ. ಮುಂದೊಂದು ದಿನಗಳಲ್ಲಿ ಭಾರತ ಸದೃಢ ಬಲಶಾಲಿ ರಾಷ್ಟ್ರ, ಅಂದರೆ ಸೂಪರ್ ಪವರ್ ಆಗಲಿಕ್ಕೆ ಏನೂ ತೊಂದರೆಗಳೇ ಇಲ್ಲ, ಅಥವಾ ಅದಕ್ಕೆ ಆ ದಿನಗಳು ದೂರ ಇಲ್ಲ. ಇದನ್ನೇ ಡಾಕ್ಟರ್ ಕಲಾಂ ಅವರು ತಮ್ಮ ಚಿಂತನೆಯಲ್ಲಿ ಹೇಳಿದರು. ವಿಷನ್ ಇಂಡಿಯಾ 2020 2020ರೊಳಗಾಗಿ ಭಾರತ ಈ ಮಹತ್ ಸಾಧನೆಯನ್ನು ಮಾಡ್ತದೆ, ಅದಕ್ಕೆ ಸಂಶಯವೇ ಇಲ್ಲ ಅಂತೇಳಿ. ಡಾಕ್ಟರ್ ಕಲಾಂ ಅವರಿಗೆ ಈಗ ನಮ್ಮನ್ನು ಇಲ್ಲ, ಆದರೆ ಅವರು ಎಂಥ ಕನಸುಗಳನ್ನು ಕಂಡರು, ಆ ಕನಸುಗಳೆಲ್ಲ ನನಸಾಗಿ ದೇಶಕ್ಕೆ ಒಳಿತನ್ನು ಮಾಡಿದೆ. ದೇಶದ ಜನತೆಗೆ, ಯುವ ಜನರಿಗೆ ಸ್ಪಷ್ಟ ಮಾರ್ಗದರ್ಶನವನ್ನು ಕೊಟ್ಟಿದೆ. ಹಾಗೆ ಡಾಕ್ಟರ್ ಕಲಾಂ ಹೇಳಿದ್ದುಂಟು, ಸಣ್ಣ ಕನಸುಗಳನ್ನು ಕಾಣುವುದು ಅಪರಾಧ, ಕಂಡರೆ ನೀವು ದೊಡ್ಡ ಕನಸುಗಳನ್ನೇ ಕಾಣಿರಿ. ಕನಸುಗಳು ಹೇಗಿರಬೇಕೆಂದರೆ ನಿಮಗೆ ಆ ಕನಸುಗಳು ದೀರ್ಘವಾದ ನಿದ್ದೆಯನ್ನು ತರಬಾರದು. ಈ ನಿದ್ದೆಯನ್ನು ಕೆಡಿಸುವಂಥ ಕನಸುಗಳಾಗಿ ಆ ಕನಸುಗಳನ್ನು ನನಸು ಮಾಡಲಿಕ್ಕೆ ನಿಮ್ಮ ಶ್ರಮ ಮತ್ತು ಎಲ್ಲ ಪರಿತ್ಯಾಗವನ್ನು ತೆಗೆದುಕೊಂಡು ಸತತ ಹೋರಾಟ ಮಾಡಿ ಗುರಿ ಸಾಧನೆ ಮಾಡಿ ಕನಸನ್ನು ನನಸಾಗಿ ಮಾಡಿದರೆ ನಿಮ್ಮ ಜೀವನದ ಒಂದು ಆತ್ಮಾಭಿಮಾನದ ಸಂಕೇತ. ಅಂತೆಯೇ ದೇಶಕ್ಕಾಗಿ ನೀವು ದೊಡ್ಡ ಸೇವೆ ಮಾಡಿದಿರಿ ಎಂಬ ಒಂದು ತೃಪ್ತಿ ನಿಮ್ಮಲ್ಲಿ ಮೂಡುತ್ತದೆ ಎಂಬುದನ್ನು ಡಾಕ್ಟರ್ ಕಲಾಂ ಅವರು ಯುವ ಜನತೆಗೆ ಹೇಳಿ ದೊಡ್ಡ ಒಂದು ಕಾರ್ಯವನ್ನು ಮಾಡಿದರು. ಹೀಗಾಗಿ ಯಾರೂ ಯೋಚನೆ ಮಾಡದ ಒಂದು ದೊಡ್ಡ ಸಾಧನೆ ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ತೊಡಗಿಸಿಕೊಂಡು ಮುಂದೆ ಹೋಗಿದೆ ಅಂತ ಹೇಳಿದರೆ ಇವತ್ತೆಲ್ಲ ವಿಶ್ವವೇ ಭಾರತದ ಕಡೆ ನೋಡುತ್ತಾ ಇದೆ. ಒಂದು ರೀತಿಯಲ್ಲಿ ಸರ್ವಾಂಗೀಣ ಪ್ರಗತಿ ಹೊಂದಿದ ಭಾರತ ಈಗ ಎಲ್ಲ ವಿಚಾರದಲ್ಲಿ ವಿಶ್ವಗುರುವಿನ ಒಂದು ಸ್ಥಾನವನ್ನು ಪಡೆದು ಭಾರತವನ್ನು ಜಾಗತಿಕ ಮಟ್ಟದ ಯಾವುದೇ ಶೃಂಗಸಭೆ, ಯಾವುದೇ ಸಮ್ಮೇಳನ, ಯಾವುದೇ ಒಪ್ಪಂದ ಇತ್ಯಾದಿಗಳಿಗೆ ಕಡೆಗಣಿಸುವ ಹಾಗೆ ಇಲ್ಲ. ಇಂಥ ಎಲ್ಲ ವಿಚಾರಗಳಲ್ಲಿ ಭಾರತದ ಯೋಚನೆ, ಭಾರತದ ಪಾಲು, ಭಾರತದ ಹೇಳಿಕೆ, ಭಾರತದ ನಿಲುವಿಗೆ ಖಂಡಿತ ಗೌರವ ಇದೆ. ಇದೆಲ್ಲ ಸಿಗಬೇಕಾದರೆ ಡಾಕ್ಟರ್ APJ ಅಬ್ದುಲ್ ಕಲಾಂರು ವಿಜ್ಞಾನಿಯಾಗಿ ಮಾಡಿದ ಸಾಧನೆ ದೊಡ್ಡದು. ಅವರು ಸ್ವತಃ ಕೆಲಸ ಮಾಡಿದ್ದಲ್ಲದೆ ಒಂದು ದೊಡ್ಡ ಸಮುದಾಯವನ್ನು ತನ್ನೊಟ್ಟಿಗೆ ತೆಗೆದುಕೊಂಡು ಅವರಿಗೆ ಸ್ಪಷ್ಟ ನಾಯಕತ್ವವನ್ನು ಕೊಟ್ಟು ಪ್ರೇರಣೆ ನೀಡಿ ಅವರ ಸಮಸ್ಯೆಗಳಿಗೆಲ್ಲ ಪರಿಹಾರ ಹುಡುಕ್ತಾ ಹೋಗಿ ಅವರೊಂದಿಗೆ ಕೆಲಸ ಮಾಡಿ ದೊಡ್ಡ ದೊಡ್ಡ ಯೋಜನೆಗಳೆಲ್ಲ ಫಲಪ್ರದವಾಗಿ ದಡ ಮುಟ್ಟುವಲ್ಲಿ ಏನು ಕೆಲಸ ಮಾಡಿದ್ದಾರ ಅದು ಇಡೀ ದೇಶಕ್ಕೆ, ನಮ್ಮ ಯುವಜನರಿಗೆ ಒಂದು ಆದರ್ಶಪ್ರಾಯ. ಇದು ಈ ನಿರಂತರವಾಗಿ ನಡೆಯಬೇಕು. ನಮ್ಮ ಭಾರತ ಇಂದು ಈ ವಿಚಾರದಲ್ಲಿ ಮತ್ತೆ ಬೇರೆಯವರೊಂದಿಗೆ ಕೈ ಚಾಚುವ ದೃಷ್ಟಿ ಬರಬಾರದು ಎಂಬ ಒಂದು ದೊಡ್ಡ ಕೆಲಸವನ್ನು ಮಾಡಿದ ಡಾಕ್ಟರ್ APJ ಅಬ್ದುಲ್ ಕಲಾಂರು ರಾಷ್ಟ್ರಪತಿಯಾಗಿಯೂ ಕೂಡ ಭಾಳ ಹೆಸರು ತಗೊಂಡರು. ಎಲ್ಲಿ ಸರಳತೆ, ಆತ್ಮಾಭಿಮಾನ, ದೇಶಪ್ರೇಮವನ್ನು ಸದಾ ತುಂಬಿಕೊಂಡು ಸರಳ ಸಂತನಾಗಿ ಬದುಕಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಅಚ್ಚರಿಯಾದ ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿಯಾಗಿ 5 ವರ್ಷ ಇದ್ದು ಹಲವು ಜೀವನದ ಪಾಠಗಳನ್ನು ಜನರಿಗೆ ತೋರಿಸಿಕೊಟ್ರು. ತಾನು ಎಷ್ಟು ದೊಡ್ಡ ಅಧಿಕಾರದಲ್ಲಿ ಇದ್ದರೂ ನಾನು ಸರಳವಾಗಿ ಆತ್ಮಾಭಿಮಾನ, ದೇಶ ಅಭಿಮಾನವನ್ನು ತಲೆಯಲ್ಲಿ ಇರಿಸಿ ನಾನು ಜನರ ಸೇವಕ ಎಂಬುದನ್ನು ಯಾವಾಗಲೂ ತಲೆಯಲ್ಲಿ ಇರಿಸಿಕೊಂಡು
ರಾಷ್ಟ್ರಪತಿ ಭವನವನ್ನು ಜನರಿಗೆ ಕೂಡ ಮುಕ್ತವಾಗಿ ತೆರೆದಿಟ್ಟು ಅಂಥ ಒಂದು ಸರಳತೆಯನ್ನು ಕೂಡ ಮೆರೆದ ಸಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣಪುಟವನ್ನೇ ಬರೆದು ಹೋಗಿದ್ದಾರೆ. ಹೀಗಾಗಿ ಡಾಕ್ಟರ್ ಕಲಾಮರ ಆದರ್ಶ, ಜೀವನ ಕ್ರಮ ಮತ್ತು ಅವರು ಹೇಳಿದ ಮಾತು, ಬರೆದ ವಿಚಾರ, ನೀಡಿದ ಸಂತೋಷ ಸದಾ ಪ್ರಸ್ತುತ ಮತ್ತು ಭಾರತಕ್ಕೆ ಅದು ಯಾವಾಗಲೂ ಮಾರ್ಗದರ್ಶನ ನೀಡುತ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಡಾಕ್ಟರ್ ಕಲಾಂ ನೆನಪು. ಮನದಾಳ. ಇದುವರೆಗೆ ಜುಲೈ 27 ಭಾರತದ ಸನ್ಮಾನ್ಯ ಮಾಜಿ ರಾಷ್ಟ್ರಪತಿಗಳು ಹಾಗೂ ಉಪನ್ಯಾಸ ಕ್ಷೇತ್ರವನ್ನು ಅಪಾರವಾಗಿ ಪ್ರೀತಿಸಿ ಆರಾಧಿಸಿದ ಕವಿ, ಬರಹಗಾರ ಹಾಗೂ ವಿಜ್ಞಾನಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯ ದಿನದ ಪ್ರಯುಕ್ತ DRDOದ ಮಹಾನಿರ್ದೇಶಕರಾಗಿದ್ದ ಸಂದರ್ಭ, ಶಿಷ್ಟಾಚಾರ ಹಾಗೂ ಸಮನ್ವಯ ಅಧಿಕಾರಿಗಳಾಗಿದ್ದ ಕೊಡಗು ಜಿಲ್ಲೆ ತಲಕಾವೇರಿ ಮೂಲದ ಶ್ರೀ ಜಯಪ್ರಕಾಶ್ ರಾವ್ ಅವರಿಂದ ಭಾಷಣ ಆಲಿಸಿದಿರಿ. ಇದಾಗಿತ್ತು ಮನದಾಳ ಕಾರ್ಯಕ್ರಮ. ಪ್ರಸ್ತುತಿ ಎಂ ಶಕುಂತಲ. ನಿರ್ವಹಣೆ PM ಜಗದೀಶ್. ಸಂಕಲನ ಮಮತಾ ಶಾಸ್ತ್ರಿ. ಸಹಕಾರ ಪಂಕಜ್ P ಕುಡ್ತರ್ಕರ್. ಮನದಾಳ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.